ಬಾರಿ ಶಿವಮೊಗ್ಗ ದಸರಾ ವೈಭವ ರಂಗೇರಲಿದೆ. ಅದ್ದೂರಿ ದಸರಾ ಆಚರಣೆಗೆ ಮಹಾನಗರ ಪಾಲಿಕೆ ತಯಾರಿ ನಡೆಸಿದ್ದು, ಅಕ್ಟೋಬರ್ 12ರಂದು ನಡೆಯಲಿರುವ ಮೆರವಣಿಗೆಯಲ್ಲಿ 3 ಗಂಡಾನೆಗಳು ಪಾಲ್ಗೊಳ್ಳಲಿವೆ ಅಂತ ಶಾಸಕ ಚನ್ನಬಸಪ್ಪ ಮಾಹಿತಿ ನೀಡಿದರು. ಆಯುಕ್ತರ ನೇತೃತ್ವದಲ್ಲಿ 9 ದಿನಗಳು ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಕ್ರಮದ ಯಶಸ್ವಿಗೆ ಶಿವಮೊಗ್ಗದ ಜನ ಸಹಕರಿಸಬೇಕು ಎಂದು ಮನವಿ ಮಾಡಿಕೊಂಡರು. ಕೋಟೆ ಚಂಡಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನಾಳೆಯಿಂದಲೇ ದಸರಾ ಕಾರ್ಯಕ್ರಮಗಳು ಆರಂಭವಾಗಲಿವೆ. 14 ಉತ್ಸವ ಸಮಿತಿಗಳು ಇವೆ. ಈ ಬಾರಿ 68 ಚಟುವಟಿಕೆ ನಡೆಯಲಿದೆ. ಅಲ್ಲಮಪ್ರಭು ಮೈದಾನದಲ್ಲಿ ಬನ್ನಿ ಕಡಿಯಲಾಗುವುದು ಎಂದು ಮಾಹಿತಿಯನ್ನ ನೀಡಿದರು. ಈ ವೇಳೆ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರು ಸಹ ದಸರಾದ ವಿಶೇಷತೆ ಕುರಿತು ಮಾಹಿತಿ ನೀಡಿದರು. ನಾಳೆ ಕಾರ್ಯಕ್ರಮವನ್ನು ಕನ್ನಡ ಚಲನಚಿತ್ರ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಉದ್ಘಾಟಿಸಲಿದ್ದಾರೆ. ಅಕ್ಟೋಬರ್ 7ಕ್ಕೆ ನಟಿ ಭವ್ಯಾರವರು ಭಾಗಿಯಾಗಲಿದ್ದಾರೆ. ಸಾಗರ, ಬಾಲಣ್ಣ, ಬಹದ್ದೂರ್ ಈ 3 ಆನೆಗಳು ಪಾಲ್ಗೊಳ್ಳಲಿದ್ದಾರೆ. ಸಾಗರದ ಆನೆ ಅಂಬಾರಿ ಹೊರಲಿದೆ. ನಾಳೆ ಸಕ್ರೆಬೈಲಿನಿಂದ ಆನೆಗಳು ಶಿವಮೊಗ್ಗ ನಗರಕ್ಕೆ ಎಂಟ್ರಿ ಕೊಡಲಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಈ ಬಾರಿಯ ಸಾಂಸ್ಕೃತಿಕ ನಾಡ ಹಬ್ಬ ದಸರಾ ಈ ಉತ್ಸವವನ್ನು, ಈ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ವೈಭವಯುತವಾಗಿ ಮಾಡಬೇಕು ಅಂಥೇಳಿ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಎಲ್ಲ ಸಂಗತಿಗಳು ಈಗಾಗಲೇ ನಿರ್ಣಯ ಆಗಿ ಜಾರಿಗೆ ಬಂದಿದೆ. ಈ ಬಾರಿಯ ಶಿವಮೊಗ್ಗ ದಸರಾ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಅಂಬಾರಿಯ ಉತ್ಸವ ಹೋದ ಬಾರಿ ಹೇಗೆ ಮಾಡಿದ್ವಿ, ಈ ಬಾರಿನೂ ಕೂಡ ಅಂಬಾರಿ ಉತ್ಸವವನ್ನು ಮಾಡುತ್ತೆ. ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. 3 ಆನೆಗಳನ್ನು ಸಕ್ರೆಬೈಲಿಂದ ನಾವು ಬರ್ತಾ ಇದೆ. ಆ ಗಜರಾಜನ ಮೇಲೆ ಚಾಮುಂಡೇಶ್ವರಿಯ ಭವ್ಯವಾದಂಥ ಒಂದು ಮೆರವಣಿಗೆಯನ್ನು 12ನೇ ತಾರೀಕು ನಾವು ಮಾಡೋರಿದ್ದೇವೆ. ಈ ಬಾರಿ ಉತ್ಸವದ ವೈಶಿಷ್ಟ್ಯತೆಯೇ ಅದು. ಈ ಬಾರಿ 3 ಗಂಡಾನೆಗಳೇ ಬರ್ತಾ ಇದೆ. ಒಂದು ಬಾರಿ ಹೆಣ್ಣಾನೆ ದಸರಾದ ಸಂದರ್ಭದಲ್ಲಿ ಮರಿ ಹಾಕಿದ್ದು ನಮಗೆಲ್ಲ ನೆನಪಿದೆ ಅಂತ ಅಂದ್ಕೊಳ್ತೇನೆ ನಾನು. ಹಾಗಾಗಿ ಈ ಬಾರಿ ವಿಶೇಷವಾದಂಥ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಶಿವಮೊಗ್ಗ ನಗರದ ನಾಗರಿಕರ ಸಹಕಾರ ಇದಕ್ಕೆ ಅಗತ್ಯವಾಗಿ ಬೇಕಾಗಿದೆ, ಅವರು ಕೊಡ್ತಾ ಇದ್ದಾರೆ. ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಇದರ ಯಶಸ್ಸಿಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಮೂಲಕ ನಾನು ವಿನಂತಿಯನ್ನು ನಾನು ಮಾಡ್ತೇನೆ. ಇದೊಂದು ಇತಿಹಾಸ ಇರುವಂಥ ಶಿವಮೊಗ್ಗ ದಸರಾ ಇದು. ಯಾಕೆಂದರೆ ಇದು ನಗರಸಭೆ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆದಂಥ ಶಿವಮೊಗ್ಗ ದಸರಾ ಉತ್ಸವ. ನಾನು ಅನೇಕ ಬಾರಿ ಹೇಳ್ತೇನೆ, ಮೊದಲು ಉತ್ಸವ ಎಲ್ಲಿ ನಡೀತಾ ಇತ್ತು ಅಂತೇಳಿ ಮಾನವಿ ಬೈಲಲ್ಲಿ ನಡೀತಾ ಇತ್ತು. ಅದಾದ ನಂತರ ಈ ನಗರಸಭೆ ಆವರಣದಲ್ಲಿ ನಡೀತಾ ಇತ್ತು. ಅದಾದ ನಂತರ ನಾವು ನೆಹರು ಮೈದಾನದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಸ್ವಲ್ಪ ತೊಡಕಾಯಿತು, ಬೇರೆ ಬೇರೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಕಾರಣಕ್ಕೋಸ್ಕರ ನಂತರ ನಮ್ಮ ಕುವೆಂಪು ರಂಗಮಂದಿರದ ಹಿಂಭಾಗ NES ಗ್ರೌಂಡ್ನಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ ಅದಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಯೋಚನೆ ಮಾಡಿದಂಥ ಪರಿಣಾಮ ಇದ್ದಂಥ ಜೈಲನ್ನು ಶಿಫ್ಟ್ ಮಾಡಿ ಆ ಜಾಗವನ್ನು ಅವತ್ತಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಬಿಟ್ಟುಕೊಟ್ಟಂಥ ಪರಿಣಾಮವಾಗಿ ಇವತ್ತು ಅದು ಅಲ್ಲಮಪ್ರಭು ಮೈದಾನವಾಗಿ ಇವತ್ತು ಹೊರಗಡೆಗೆ ಬಂದಿದೆ. ಫ್ರೀಡಮ್ ಪಾರ್ಕ್ ಅಂತೇಳಿ ಕರೆದಿದ್ವಿ, ಅದಕ್ಕೊಂದು ಹೆಸರನ್ನು ಇಟ್ಟಿದೆ. ಅಲ್ಲಮಪ್ರಭು ಮೈದಾನದಲ್ಲಿ ಅತ್ಯಂತ ಭವ್ಯಯುತವಾಗಿ ಈ ಬಾರಿಯ ದಸರಾ ಸಂಪನ್ನಗೊಳ್ಳಲಿದೆ. ಆದರೆ 10 ದಿನಗಳ ಕಾಲ ವಿಜಯದಶಮಿ ಈ ಬಾರಿ ನಾವು ಮಾಡ್ತಾ ಇರುವಂಥದ್ದು. ಮೊದಲು ಶುರು ಆಗಿದ್ದು ದೇವತೆಗಳ ಮೆರವಣಿಗೆ ಮಾತ್ರ ನಡೀತಾ ಇತ್ತು. ದೇವಾನುದೇವತೆಗಳು ಸುಮಾರು 150ಕ್ಕೂ ಹೆಚ್ಚು ದೇವಾನುದೇವತೆಗಳು ಒಟ್ಟಿಗೆ ಸೇರಿ ಬನ್ನಿ ಮಾಡುವಂಥ ವೈಶಿಷ್ಟ್ಯಪೂರ್ಣವಾದಂಥ ದಸರಾ ಉತ್ಸವ ಶಿವಮೊಗ್ಗ ದಸರಾ. ಅದು ಇನ್ನೆಲ್ಲೂ ಈ ರೀತಿಯ ವ್ಯವಸ್ಥೆಗಳಿಲ್ಲ. ಒಂದು ಮಹಾನಗರ ಪಾಲಿಕೆ, ಅವತ್ತಿನ ನಗರಸಭೆ ಹಣ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಜನಗಳ ಹತ್ರ ಹಣವನ್ನು ಸಂಗ್ರಹ ಮಾಡಿ ಮಾಡಿದಂಥ
ಉತ್ಸವ ಇವತ್ತು ಈ ಹಂತಕ್ಕೆ ಬಂದು ತಲುಪಿರುವಂಥದ್ದು ಶಿವಮೊಗ್ಗ ನಗರದ ನಾಗರಿಕರ ಒಂದು ಆಶಯಕ್ಕೆ ತಕ್ಕಂತೆ ನಡೆದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹೀಗೆ ನಡೆದು ಬಂದಂಥ ದಸರಾ ನಾಗೇಂದ್ರಪ್ಪನವರ ಕಾಲದಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ಪುಟ್ಟಪ್ಪನವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ಹಣ ಸಂಗ್ರಹವನ್ನು ಮಾಡಿ ಈ ದಸರಾವನ್ನು ಪ್ರಾರಂಭ ಮಾಡಿದರು. ನಾಗೇಂದ್ರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಒಟ್ಟಿಗೆ ದೇವಾನುದೇವತೆಗಳ ಉತ್ಸವವನ್ನು ನಡಿಬೇಕು ಅಂಥೇಳಿ ಸೈನ್ಸ್ ಮೈದಾನದಿಂದ ಪ್ರಾರಂಭ ನಡೀತು. ಸಿದ್ದರಾಮಣ್ಣವರ ಅಧ್ಯಕ್ಷ ಆದ ನಂತರ 3 ದಿನಗಳ ಕಾಲ ಸಾಂಸ್ಕೃತಿಕ ದಸರಾವನ್ನು ಮಾಡೋದ್ರ ಮೂಲಕ ಶೋಪನಾಯಕನ ಅರಮನೆಯನ್ನು ಕೇಂದ್ರೀಕೃತವನ್ನಾಗಿಟ್ಟುಕೊಂಡು ದಸರಾದ ವೈಭವತೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದ್ವಿ ನಾವು. 3 ದಿವಸ ನಡೆದಂಥ ಸಾಂಸ್ಕೃತಿಕ ದಸರಾದ ವೈಭವತೆ ಶೋಪನಾಯಕನ ಅರಮನೆಯಿಂದಲೇ ಮೆರವಣಿಗೆಗೆ ಪ್ರಾರಂಭವನ್ನು ಮಾಡುವಂಥ ಕೆಲಸವನ್ನು ಅವತ್ತು ನಾವು ಮಾಡಿದ್ವಿ. ಸೊ ಹೀಗೆ ಅನೇಕ ಮಹನೀಯರು ಯೋಚನೆ ಮಾಡಿ 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 ಈ ಒಂದು ಹಂತಕ್ಕೆ ತಂದಿರಬೇಕಾದ್ರೆ ನಂತರ ನಾವೆಲ್ಲ ಯೋಚನೆ ಮಾಡಿದ್ವಿ 10 ದಿನಗಳ ಕಾಲವೇ ಕಾರ್ಯವನ್ನು ಮಾಡಬೇಕು ಅಂಥೇಳಿ. ಹಾಗಾಗಿ ವಿಜಯದಶಮಿ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಬಾರಿಯ ವಿಜಯದಶಮಿ ಒಳಗಡೆ ಒಂದು ದಸರಾ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ನಮ್ಮ ಖ್ಯಾತ ಚಲನಚಿತ್ರ ನಿರ್ದೇಶಕರಾದಂತಹ ಸುನಿಲ್ ಕುಮಾರ್ ದೇಸಾಯಿ ಅವರು ಒಪ್ಕೊಂಡಿದ್ದಾರೆ. ಅವರ ಮೂಲಕ ದಸರಾ ಉತ್ಸವವನ್ನು ನಾಳೆ ಅದನ್ನು ಉದ್ಘಾಟನೆ ಮಾಡ್ತೇವೆ. ಶಿವಮೊಗ್ಗ ನಗರದ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕೋಟೆ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಈ ಬಾರಿ ದಸರಾ ಉತ್ಸವವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಸ್ಕಾರ ಭಾರತೀಯ ಕಲಾವಿದರು ಆ ಉದ್ಘಾಟನಾ ಕಾರ್ಯಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಇದು ಉತ್ಸವ ಉದ್ಘಾಟನೆ 14 ಕಮಿಟಿಗಳನ್ನು ನಾವು ಮಾಡಿದ್ದೇವೆ. 14 ಕಮಿಟಿಗಳನ್ನು ಮಾಡೋದ್ರ ಮೂಲಕ ಈ ಬಾರಿಯ ಉತ್ಸವಕ್ಕೆ ಇನ್ನೊಂದಷ್ಟು ಮೆರುಗು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. 14 ಥರದ ಉತ್ಸವ ಸಮಿತಿಗಳಲ್ಲಿ ಒಟ್ಟು 68 ಥರದ ಚಟುವಟಿಕೆಗಳು ನಡೆಯುತ್ತೆ. ಅದರಲ್ಲಿ ಎಲ್ಲ ರೀತಿಯ ಚಟುವಟಿಕೆ, ಸಾಂಸ್ಕೃತಿಕ, ಸಾಹಿತ್ಯಿಕ, ಹಾಗೆ ಸಾಮಾಜಿಕ ಕಳಕಳಿ ಇರುವಂಥ ಸಂಗತಿಗಳು, ರಂಗಭೂಮಿಗೆ ಶಕ್ತಿ ಕೊಡುವಂಥ ಕಾರ್ಯ, ಪರಿಸರಕ್ಕೆ ಶಕ್ತಿ ಕೊಡುವಂಥ ಕಾರ್ಯ, ಹೀಗೆ 10 ಹಲವು ಮುಖಗಳಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಜೊತೆಗೆ ಈ ಬಾರಿ ಹೇಳಿದ್ನಲ್ಲ, ಹೇಗೆ ಶುರು ಆಯಿತು ಇವತ್ತು ಹೇಗೆ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದೆ ಒಂದು ಮಹಾನಗರ ಪಾಲಿಕೆ ಅಂತೇಳಿ. ಇದು ಮೈಸೂರಲ್ಲಿ ಮಹಾರಾಜರು ಮಾಡ್ತಾ ಇದ್ದಂಥ ಒಂದು ಸಂಗತಿ. ಅವತ್ತಿದ್ದಂಥ ಆಡಳಿತ ವ್ಯವಸ್ಥೆ ಹಾಗೇನೆ. ಇವತ್ತು ಯಾರು ಮಹಾರಾಜರು ಅಂತ ಹೇಳಿದ್ರೆ ನಮ್ಮ ಮಹಾನಗರ ಪಾಲಿಕೆನೇ. ಇಲ್ಲಿರೋವಂಥ ಮೇಯರ್, ಡೆಪ್ಯೂಟಿ ಮೇಯರ್, ನಮ್ಮ ನಗರ ಪಾಲಿಕೆ ಸದಸ್ಯಗಳೆಲ್ಲ ಇರ್ತಾಯಿದ್ರು. ಆದರೆ ಈ ಬಾರಿ ಒಂದು ವಿಶೇಷ ಅಂತ ಹೇಳಿದ್ರೆ ಆಯುಕ್ತರಾಗಿ ಮಹಿಳೆ ಕವಿತಾ ಅವರ ನೇತೃತ್ವದಲ್ಲಿ ನಡೀತಾ ಇರೋದು ಇದೊಂದು ವಿಶೇಷ ಇವತ್ತು. ಹಾಗಾಗಿ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಕವಿತಾರವರ ನೇತೃತ್ವ. ಯಾಕೆಂದರೆ ಒಬ್ಬ ತಾಯಿಯಾಗಿ ಇಡೀ ಕುಟುಂಬವನ್ನು ಸಲಹುವಂಥ ಒಬ್ಬಳೆ ಮಹಿಳೆ ಚಾಮುಂಡೇಶ್ವರಿಯ ಒಂದು ವೈಭವಿತವಾದಂಥ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಕೊರತೆ ಆಗಲಿಲ್ಲ ನಮಗೆ. ಸರ್ಕಾರ ಏನೆಲ್ಲ ಸಂಗತಿಗಳು ಹೇಳಿದ್ರು ಕೂಡ ಯಾವುದೇ ರೀತಿಯ ಕೊರತೆ ಆಗದಿರಂಗೆ ಈ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅಂತ ಅನೇಕ ಬಾರಿ ಯೋಚನೆಗಳನ್ನು ಮಾಡಿ ಮುಂದಕ್ಕೆ ಹೋದಂಥ ನಮ್ಮ ಆಯುಕ್ತರು ಅವ್ರ ನೇತೃತ್ವದಲ್ಲಿ ನಡೀತಾ ಇರೋವಂಥದ್ದು. ಎಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತಾ ಇದೆ. ಹೀಗೆ ಈ ಬಾರಿ 3 ದಸರಾವನ್ನು ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸರ್ಕಾರ ಏನು ಕೊಡುತ್ತೆ ಬಿಡುತ್ತೆ ಯೋಚನೆ ಮಾಡಲಿಲ್ಲ. ಸರ್ಕಾರ ಯಾವತ್ತೂ ಕೂಡ ಸಹಕಾರ ಕೊಟ್ಕೊಂಡೇ ಬಂದಿದೆ. ಇಲ್ಲ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಸಹಕಾರಗಳು ಕೊಡಬೇಕು ಆ ಸಹಕಾರ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ಕೊಂಡು ಬಂದಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಆ ಕಾರ್ಯಕ್ಕೆ ನಮಗೆ ಶಕ್ತಿಯನ್ನು ಕೊಡ್ತಾ ಇದೆ. ಈ ಬಾರಿ 3 ದಸರಾ ಅಡಿಷನಲ್ ಅದು ಅಂತ ಹೇಳಿದ್ರೆ ಒಂದು ಪೌರಕಾರ್ಮಿಕರ ದಸರಾ, ಅದನ್ನು ಯೋಚನೆ ಮಾಡಿರಲಿಲ್ಲ. ಪೌರಕಾರ್ಮಿಕರು ಒಂದು ಅಪೇಕ್ಷೆ ವ್ಯಕ್ತ ಮಾಡೋದು, ಅವರನ್ನು ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡಿದೆ. ಅದಾದ ನಂತರ ಗಮಕ ದಸರಾ ಅಂತೇಳಿ ಯೋಚನೆ ಮಾಡಿರುವಂಥದ್ದು. ಯಾಕೆಂದರೆ ಪದ್ಮಶ್ರೀ ಪುರಸ್ಕೃತ ವ್ಯಕ್ತಿಗಳು ಶಿವಮೊಗ್ಗದಲ್ಲಿ ಇರೋವಂಥದ್ದು, ಹೊಸಳ್ಳಿಯಲ್ಲಿರೋವಂಥದ್ದು ನಮ್ಮ ಗಮನಕ್ಕೆ ಬಂದಿರೋಂಥ ಸಂದರ್ಭದಲ್ಲಿ
ಆ ಒಂದು ಕಲೆಗೂ ಕೂಡ ಶಕ್ತಿಯನ್ನು ಧಾರೆ ಎರಿಬೇಕು ಅಂತೇಳಿ ಅನೇಕರ ಅಭಿಪ್ರಾಯ ಸಲಹೆಗಳು ಬಂತು. ಹಾಗಾಗಿ ಅದನ್ನು ಕೂತು ಯೋಚನೆ ಮಾಡಿದಾಗ ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ಪತ್ರಿಕಾ ದಸರಾ, ಅದರಲ್ಲಿ ಪತ್ರಕರ್ತರ ದಸರಾ ಅಂತಿದೆ. ಪತ್ರಿಕಾ ದಸರಾ ಹೇಳಿ ಕೇಳಿ ಅದನ್ನೊಂದು ಆಯೋಜನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ವ್ಯಕ್ತ ಆಗಿತ್ತು. ಅದನ್ನು ಕೂಡ ಜೋಡಿಸ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೆ. ಹೀಗೆ ಹಲವು ಮುಖಗಳಲ್ಲಿ ಆಯಾ ಜಾಗಗಳಿಗೆ ಆಯಾ ಕ್ಷೇತ್ರಗಳಿಗೆ ಶಕ್ತಿ ಕೊಡಬೇಕು. ನಮ್ಮ ಸಾಂಸ್ಕೃತಿಕ ಹೆಬ್ಬಾಗಿಲು ಶಿವಮೊಗ್ಗ ನಗರ, ಅಲ್ಲಿ ಈ ರೀತಿಯ ಚಟುವಟಿಕೆಗಳು ಮಾಡಬೇಕು ಅಂತೇಳಿ ಯೋಚನೆ ಮಾಡಿರುವಂಥದ್ದು ಬಹಳ ಸಂತೋಷ ತಂದಿರುವಂಥ ಸಂಗತಿ. ಹಾಗಾಗಿ ಅದನ್ನು ತುಂಬ ಸಂತೋಷದಿಂದ ಉಲ್ಲೇಖ ಮಾಡ್ತಾ ಇದ್ದೆ. 68 ಥರದ ಚಟುವಟಿಕೆ ಅಂತ ಹೇಳಿದೆ. ಸುಮಾರು 4,500 ಕಲಾವಿದರು ಈ ಒಂದು ದಸರಾದಲ್ಲಿ ಪಾಲ್ಗೊಳ್ಳುವಂಥ ಒಂದು ವೈಭವತೆ ಇದೆಯಲ್ಲ, ಅದೊಂದು ಅವಿಸ್ಮರಣೀಯವಾದಂಥ ಕಾರ್ಯ ಅಂತೇಳಿ ನಾನು ಭಾವಿಸ್ತೇನೆ. ಒಂದಲ್ಲ ಒಂದು ರೀತಿಯಲ್ಲಿ ಚಟುವಟಿಕೆಗಳನ್ನು ಕಲಾವಿದರುಗಳು ವೇದಿಕೆ ಮೇಲೆ ಬರ್ತಾರೆ. ಸೊ ಹಾಗಾಗಿ ಬಹಳ ವ್ಯವಸ್ಥಿತವಾಗಿ ಯೋಚನೆ ಮಾಡಿದೆ. ಇವತ್ತು ಮಕ್ಕಳ ದಸರಾ ಸುಮಾರು 24,000 ಮಕ್ಕಳು ಇವತ್ತು ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆರಂಭದ ದಿನದಲ್ಲಿ ನಾವು ಅದನ್ನು ಮಾಡಿದ್ವಿ. ನಾವು ನಂತರದಲ್ಲಿ ಸ್ವಲ್ಪ ಅದಕ್ಕೆ ಬೇರೆ ಬೇರೆ ರೀತಿ ಕಾರಣಗಳನ್ನು ಯೋಚನೆ ಮಾಡಿ ಜೋಡಿಸ್ತಾ ಒಂದು ಕೆಲಸವನ್ನು ಬೇರೆ ಬೇರೆ ಥರದಲ್ಲಿ ನಡೀತು ಕಾರ್ಯಕ್ರಮಗಳು. ಈ ಬಾರಿ ವಾಪಸ್ ಅದಕ್ಕೆ ವೈಭವತೆ, ಮಕ್ಕಳಲ್ಲಿ ಹಬ್ಬದ ಒಂದು ವಾತಾವರಣ ತರಬೇಕು, ಹಬ್ಬದ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ. ಮುಂದಿನ ದಿನಗಳಲ್ಲಿ ಹಬ್ಬ ಅಂದರೆ ಏನು ಅಂತೇಳಿ ಅವರಿಗೆ ಅರ್ಥ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಕಾರ್ಯ ಮಾಡಿದೆ. ಈ ಬಾರಿ 24,000 ಮಕ್ಕಳು ಈ ಪಾಲ್ಗೊಳ್ತಾ ಇದ್ದಾರೆ. 5 ಕಡೆಗಳಿಂದ 5 ದಿಕ್ಕಿನಿಂದ ಒಂದು ನದಿ ರೂಪದಲ್ಲಿ ಬರುತ್ತಾರೆ. ಒಂದು ನಮ್ಮ ಸಾಗರದ ರೂಪದಲ್ಲಿ ಶಿವಪ್ಪನಾಯಕನ